ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ವುಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಜಯದೇವ್ ಅವರು, ಮಾಮ್, ನಾನು ನಿನ್ನ ಮಗ, ನನ್ನನ್ನೇ ಕಂಪ್ನಿಯಿಂದ ಕಿತ್ತು ಬಿಸಾಕ್ತೀನಿ ಅಂತ ಹೇಳ್ತಿದ್ಯಲ್ಲ, ಏನಿದು ಅಂತ ಕೇಳ್ತಾರೆ. ಆಗ ಶಕುಂತಲಾದೇವಿ, ನಾನು ತಾನೇ ಇನ್ನೇನು ಮಾಡಲಿ, ನೀನು ಮಾಡೋ ತಪ್ಪಿಗೆ ನಾನು ಮನೆಯವರೆಲ್ಲರೂ ಕೂಡ ತಲೆ ಕೊಡೋಕ್ಕಾಗುತ್ತಾ? ಅಷ್ಟಕ್ಕೂ ನಿನ್ನಿಂದಾಗಿ ನಾವು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋ ನಮ್ಮ ಸಾಮ್ರಾಜ್ಯನ ಕೊಲ್ಯಾಪ್ಸ್ ಮಾಡ್ಕೊಳ್ಳೋಕ್ಕೆ ಆಗುತ್ತಾ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು, ಏನು ಮಾಮ್, ಎಲ್ಲ ತಪ್ಪು ನಂದೇ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ಅಂತ ಕೇಳ್ತಾರೆ. ಆಗ ಶಕುಂತಲಾದೇವಿ, ಹೌದು, ತಪ್ಪೆಲ್ಲ ನಿಂದೆ. ಅಷ್ಟಕ್ಕೂ ಒಂದಾದರೂ ಒಳ್ಳೆ ಕೆಲಸ ಮಾಡಿದ್ಯಾ ನೋಡು ಜೈ, ನೀನು ಬದುಕೋದು ಹೇಗೆ ಅಂತ ತಿಳ್ಕೊ. ಒಂದು ಸರಿನಾದ್ರೂ ನಿನ್ನ ಥರ ಯೋಚನೆ ಮಾಡೋದನ್ನ ಬಿಟ್ಟು ಗೌತಮ್ ಥರ ಯೋಚನೆ ಮಾಡೋದನ್ನು ಕಲ್ತ್ಕೊ. ಅವನಿಗಿರೋ ಬುದ್ಧಿಲಿ 10% ಆದ್ರೂ ನೀನು ಯುಟಿಲೈಸ್ ಮಾಡ್ಕೊ, ಖಂಡಿತ ಉದ್ಧಾರ ಆಗ್ತೀಯಾ ಅಂತ ಹೇಳ್ತಾರೆ. ಆಗ ಜಯದೇವರು ಮಾಮ್ ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ಆಗ ಶಕುಂತಲಾದೇವಿ, ನೋಡು ಜೈ, ಅಷ್ಟಕ್ಕೂ ನೀನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಕಂಪ್ನಿನ ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ಸರಿ, ಇಲ್ಲ ಅಂತಂದರೆ ಕಂಪ್ನಿನ ನಾನು ಟೇಕ್ ಓವರ್ ಮಾಡ್ತೀನಿ. ನಮ್ಮ ಕಂಪ್ನಿನ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಇದು ನಾನು ನಿನಗೆ ಕೊಡ್ತಿರೋ ಅಂಥ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಜಯದೇವ್ಗೆ ಬೇಜಾರಾಗುತ್ತೆ. ಇದನ್ನೆಲ್ಲ ನೋಡಿ ದಿಯಾ ನಗ್ತಿರ್ತಾರೆ. ಅಮ್ಮ ಮಗನ ಮಧ್ಯ ಬೆಂಕಿ ಹಚ್ಚೋದಕ್ಕೆ ಒಳ್ಳೆ ಅವಕಾಶ ಸಿಕ್ತು, ಖಂಡಿತ ಬೆಂಕಿ ಹಚ್ತೀನಿ ಅಂತ ಯೋಚನೆ ಮಾಡ್ತಾ ನಗ್ತಿರ್ತಾರೆ. ಮತ್ತು ಇಲ್ಲಿ ಸುನಿಲ್ ಫೋನಲ್ಲಿ ಮಾತಾಡ್ತಾ ಒಳಗಡೆ ಇರ್ತಾರೆ. ಮಲ್ಲಿ ಹಾಲಲ್ಲಿ ಕೂತಿರ್ತಾರೆ. ಮತ್ತು ಸುನಿಲ್ ಮನೆಯಲ್ಲಿ ಗೌತಮ್ ಅವ್ರ ಫೋಟೋ ನೋಡಿ ಮಲ್ಲಿಗೆ ಆಶ್ಚರ್ಯ ಆಗುತ್ತೆ. ಬಂದು ಆ ಫ್ರೇಮ್ನ ತಗೊತಾರೆ. ಇದೇನಿದು, ಭಾವನವ್ರ ಫೋಟೋ ಇವನು ಯಾಕೆ ಇಟ್ಕೊಂಡಿದ್ದಾನೆ, ಇವನಿಗೂ ಇವ್ರಿಗೂ ಏನು ಸಂಬಂಧ, ನಾನು ದಿವಾನ್ ಮನೆತನಕ್ಕೆ ಸೇರಿರೋ ಹುಡುಗಿ ಅಂತ ಗೊತ್ತಿಲ್ಲದೇನೆ ನನ್ನನ್ನು ಲವ್ ಮಾಡ್ತಿದ್ದಾನ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಸುನಿಲ್ ಅಲ್ಲಿಗೆ ಬರ್ತಾರೆ. ಅಷ್ಟಕ್ಕೂ ಯಾರ್ದು ಫೋಟೋ ಅಂತ ಮಲ್ಲಿ ಕೇಳ್ತಾರೆ. ಆಗ ಸುನಿಲ್ ಆ ಫೋಟೋನ ತಗೊಂಡು, ಅಲ್ರಿ, ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಜನರಲ್ ನಾಲೆಡ್ಜ್ ಬಗ್ಗೆ ಗೊತ್ತಿರೋರೆಲ್ರಿಗೂ ಕೂಡ ಇವ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಅಂದರೆ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾನ್ ಸರ್ ಅಂತ. ನಾನು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀನೋ ಅದಕ್ಕೆ ಇವರೇ ಇನ್ಸ್ಪಿರೇಷನ್. ಹಾಗೆ ನೋಡೋಕೆ ಹೋದರೆ ಇವರು ನನ್ನ ಪಾಲಿನ ದೇವರು ಅಂತಲೇ ಹೇಳ್ಬೋದು. ನಾನಿವತ್ತು ಇಷ್ಟು ಚೆನ್ನಾಗಿದ್ದೀನಿ, ಇಂಥ ಒಳ್ಳೆ ಬಟ್ಟೆ ಹಾಕ್ಕೊತಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಇವರೇ ಕಾರಣ. ಇವರು ನನಗೆ ಆಶ್ರಯ ಕೊಟ್ಟಿಲ್ಲ ಅಂತ ಅಂದಿದ್ರೆ, ಇವ್ರು ನನಗೆ ಸಹಾಯ ಮಾಡಿರಲಿಲ್ಲ ಅಂತ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಏನಾಗ್ತಿದ್ನೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸುನಿಲ್ ಮಾತು ಕೇಳಿ ಮಲ್ಲಿಗೂ ಖುಷಿಯಾಗುತ್ತೆ. ಆಗ ಸುನಿಲ್, ನನಗೆ ಮಾತ್ರ ಅಲ್ಲ, ನನ್ನಂಥ ಸಾವಿರಾರು ಜನಕ್ಕೆ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ನನ್ನಂಥವ್ರು ಪ್ರತಿಯೊಬ್ಬರು ಕೂಡ ಇವ್ರ ಫೋಟೋನ ಮನೇಲಿ ಇಟ್ಕೊಂಡಿರ್ತಾರೆ. ಹಾಗೆ ನೋಡೋಕೆ ಹೋದರೆ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ಅಂತ ಹೇಳಿ ಗೌತಮ್ ಅವ್ರ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಆಗ ಮಲ್ಲಿ, ಪರವಾಗಿಲ್ವೇ, ಇವನು ಭಾವನವ್ರ ಮೇಲೆ ಒಳ್ಳೆ ಅಭಿಮಾನ ಗೌರವ ಇಟ್ಕೊಂಡಿದ್ದಾನೆ. ನಾವು ಯಾರು ಫ್ಯಾನ್ ಅನ್ನೋದನ್ನು ನಮ್ಮ ವ್ಯಕ್ತಿತ್ವನೇ ತೋರಿಸುತ್ತೆ. ಇವನು ಭಾವನವ್ರನ್ನ ಇಷ್ಟಪಡ್ತಿದ್ದಾನೆ ಅಂತಂದರೆ ಒಳ್ಳೆ ಹುಡುಗನೇ ಇರಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸುನಿಲ್, ಇತ್ತೀಚೆಗೆ ಗೌತಮ್ ಸರು ಡಿಸಪಿಯರ್ ಆಗಿಬಿಟ್ಟಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಮಲ್ಲಿ, ಇವ್ರು ಎಲ್ಲೋಗಿದ್ದಾರೆ ಅಂತ ನಿನಗೂ ಕೂಡ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಆಗ ಸುನಿಲ್, ಇಲ್ಲ ಮೇಡಮ್, ನಿಜವಾಗ್ಲೂ ಗೊತ್ತಿಲ್ಲ. ಗೌತಮ್ ಸರ್ ಅಂತ ಲೆಜೆಂಡ್ಸು ಹಾಗೆ ಇದ್ದಕ್ಕಿದ್ದಾಗೆ ಸ್ವಲ್ಪ ದಿನ ಕಣ್ಮರೆ ಆಗೋಗ್ತಾರೆ. ಆದರೆ ಅವ್ರು ಕಮ್ಬ್ಯಾಕ್ ಮಾಡ್ತಾರೆ ಗೊತ್ತಾ, ದೊಡ್ಡ ಸುನಾಮಿನೇ ಎದ್ದೇಳುತ್ತೆ. ನಾನು ಕೂಡ ಅವ್ರ ಕಮ್ಬ್ಯಾಕ್ಗೋಸ್ಕರನೇ ಕಾಯ್ತಿದ್ದೀನಿ ಮೇಡಮ್, ನೋಡ್ತೀರಿ ಎಂಥ ಕಮ್ಬ್ಯಾಕ್ ಆಗಿರುತ್ತೆ ಗೊತ್ತಾ ಅವ್ರದ್ದು ಅಂತ ಹೇಳ್ತಾರೆ. ಆಗ ಮಲ್ಲಿ, ನೀನು ನೋಡೋದು ಇವ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ಯಾ, ಇವ್ರನ್ನ ನೋಡ್ತಿದ್ರೆ ಅಷ್ಟೊಂದು ಗ್ರೇಟ್ ಅಂತ ಅನ್ನಿಸ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಸುನಿಲ್ಗೂ ಬೇಜಾರಾಗುತ್ತೆ. ಮೇಡಮ್, ದಯವಿಟ್ಟು ಹಾಗೆಲ್ಲ ಮಾತಾಡೋಕ್ಕೆ ಹೋಗಬೇಡಿ, ಅವ್ರ ಮುಖದಲ್ಲಿ ನೋಡಿ ರಾಜಕಳೆ ಹೇಗಿದೆ ಅಂತ. ಇವ್ರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನೀವು ಕೂಡ ಇವ್ರಿಗೆ ಫ್ಯಾನ್ ಆಗಿಬಿಡ್ತೀರಾ. ನನ್ನ ಬಗ್ಗೆ ನೀವು ಏನು ಬೇಕಾದರೂ ಹೇಳಿ, ಆದರೆ ಇವ್ರ ಬಗ್ಗೆ ಮಾತ್ರ ಕಾಮೆಂಟ್ ಮಾಡಬೇಡಿ, ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಆಗ ಮಲ್ಲಿ, ಆಯ್ತಪ್ಪ, ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ನಾನು ಇವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ, ನೀನು ಮನ್ಸಿಗೆ ಹಚ್ಕೊಬೇಡ, ನಿಜ ಹೇಳು, ನಿಜವಾಗ್ಲೂ ನೀನು ಇವ್ರನ್ನ ಒಂದ್ಸರಿ ಕೂಡ ನೋಡಿಲ್ವಾ ಅಂತ ಕೇಳ್ತಾರೆ. ಆಗ ಸುನಿಲ್, ಇಲ್ಲ ಮೇಡಮ್, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ, ಇವ್ರನ್ನ ನೋಡಬೇಕು, ಇವ್ರ ಜೊತೆ ಮಾತಾಡಬೇಕು, ಇವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋಬೇಕು ಅಂತ. ಆದರೆ ಆ ಆಸೆ ಯಾವತ್ತು ಈಡೇರುತ್ತೆ ಅಂತ ನಾನು ಕೂಡ ಕಾಯ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಮಲ್ಲಿ, ನಿಜವಾಗ್ಲೂ ಇವರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಆಗ ಸುನಿಲ್, ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್, ಗೊತ್ತಿದ್ದಿದ್ರೆ ಖಂಡಿತ ನಾನೇ ಹುಡುಕೊಂಡು ಹೋಗ್ಬಿಡ್ತಿದ್ದೆ. ಅದು ಸರಿ, ನಿಮ್ಮದು ಕೂಡ ಬಿಸ್ನೆಸ್ ಫ್ಯಾಮಿಲಿನೇ ತಾನೇ, ಹೀಗಿರುವಾಗ ಇವ್ರು ಯಾರು ಅಂತ ನಿಮಗೆ ಗೊತ್ತಿರಬೇಕಲ್ವಾ ಅಂತ ಹೇಳ್ತಾರೆ. ಆಗ ಮಲ್ಲಿ, ಇಲ್ಲಪ್ಪ, ಬಿಸ್ನೆಸ್ ಎಲ್ಲ ನಮ್ಮ ಅಪ್ಪ ನೋಡ್ಕೊತಿದ್ರಲ್ವ, ಅದಕ್ಕೆ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ.
ಆಗ ಸುನಿಲ್ ಹೋಗಲಿ ಬಿಡಿ, ಸುಮ್ಮನೆ ಟಾಪಿಕ್ ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ. ಅಷ್ಟಕ್ಕೂ ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದೀರಾ, ನಿಮಗೆ ನಮ್ಮ ಮನೆ ನೋಡಿ ಏನು ಅನ್ನಿಸ್ತು? ಮನೆ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಬ್ಯಾಚುಲರ್ ಕುಲಕ್ಕೆ ಅವಮಾನ. ಹಿಂದೆ ಮುಂದೆ ಯಾರು ಇಲ್ಲದೆ ಹೋದ್ರೂ ಮನೇನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಲ್ವಾ, ಇವಾಗಲಾದರೂ ನಿಮಗೆ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಬಂತಾ ಅಂತ ಕೇಳ್ತಾರೆ. ಮಲ್ಲಿಗೆ ಬೇಜಾರಾಗುತ್ತೆ. ಕೊನೆಗೂ ಹುಡುಗರ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ, ನೀನು ಮತ್ತದೇ ವಿಷಯ ಮಾತಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ಖಂಡಿತ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ, ನಾನು ಹೋಗ್ತೀನಿ ಬಾಯ್ ಅಂತ ಹೇಳಿ ಮಲ್ಲಿ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಇಲ್ಲಿ ಭೂಮಿಕಾ ಗೌತಮ್ ಅವ್ರಿಗೆ ಕಾಫಿ ತಂದು ಕೊಡ್ತಾರೆ. ಅಷ್ಟರಲ್ಲಿ ಮಲ್ಲಿ ಬಂದು ಹಾಕೋರೆ. ನನಗೊಂದು ಲೋಟ ಕಾಫಿ ಅಂತ ಹೇಳ್ತಾರೆ. ತಗೋ ಅಂತ ಹೇಳಿ ಅವ್ರಿಗೂ ಕೂಡ ಭೂಮಿಕಾ ಅವರು ಕಾಫಿನ ಕೊಡ್ತಾರೆ. ಆಗ ಮಲ್ಲಿ ಇದೇನಿದು, ಮಕ್ಕಳಿಬ್ರು ಕಾಣಿಸ್ತಿಲ್ಲ, ಎಲ್ಗೋದ್ರು ಅಂತ ಕೇಳ್ತಾರೆ. ಆಗ ಭೂಮಿಕಾ ಆಟ ಆಡ್ಕೊಳ್ಳಿ ಅಂತ ನಾನೇ ಕಳಿಸಿದ್ದೀನಿ ಅಂತಾರೆ. ಆಗ ಮಲ್ಲಿ ಇದೇನಕ್ಕೋರೆ, ಎಕ್ಸಾಮ್ ಇಟ್ಕೊಂಡು ಆಟ ಆಡೋಕ್ಕೆ ಕಳಿಸಿದ್ದೀರಾ ಅಂತಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ ನಂಬಲೇಬೇಕು, ಮಕ್ಕಳು ಮನೇಲಿದ್ದರೆ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಆಟ ಆಡೋಕ್ಕೆ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಆಗ ಮಲ್ಲಿ ಮಕ್ಕಳನ್ನ ಆಟ ಆಡೋಕ್ಕೆ ಕಳಿಸಿ ನನ್ನ ಹತ್ರ ಮಾತಾಡೋಂಥದ್ದು ಏನಿದೆ ಅಕ್ಕೋರೆ ಅಂತ ಕೇಳ್ತಾರೆ. ಆಗ ಭೂಮಿಕಾ ಮಲ್ಲಿ ನಿನ್ನ ಒಳ್ಳೇದಕ್ಕೋಸ್ಕರ ನಾವು ಏನೇ ಡಿಸಿಷನ್ ತೊಗೊಂಡ್ರೂ ಕೂಡ ಓಕೆ ಅಲ್ವಾ, ನಿನ್ನ ಲೈಫ್ ಬಗ್ಗೆ ನಾವು ಕೂಡ ಡಿಸೈಡ್ ಮಾಡ್ಬೋದಲ್ವಾ ಅಂತ ಕೇಳ್ತಾರೆ. ಆಗ ಮಲ್ಲಿ ಅಕ್ಕೋರೆ ನಾನು ನಿಮಗೆ ಎಷ್ಟು ಸರಿ ಹೇಳಿದ್ದೀನಿ, ನನ್ನ ಜೀವನಕ್ಕೆ ಸಂಬಂಧಪಟ್ಟಿರೋ ಹಾಗೆ ನೀವಿಬ್ಬರು ಏನು ಡಿಸಿಷನ್ ಬೇಕಾದರೂ ತೊಗೊಬೋದು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಮಲ್ಲಿ ನಿನಗೆ ನಾವು ಒಂದು ಸಂಬಂಧ ನೋಡಿದ್ದೀವಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಹೌದೌದು, ಹುಡುಗ ಗೌತಮ್ ಅವ್ರಿಗೆ ಗೊತ್ತಿರೋನೆ, ಒಳ್ಳೆ ಹುಡುಗ, ಅದು ಅಲ್ಲದೆ ಅವನು ಫಾರಿನ್ನಿಂದ ಬಂದಿದ್ದಾನಂತೆ, ಮದುವೆ ಆಗೋದಕ್ಕೆ ಅವ್ರ ಮನೇಲಿ ಹುಡುಗಿನ ಹುಡುಕ್ತಿದ್ರಂತೆ, ಅದಕ್ಕೆ ನಾವು ಕೂಡ ನಿನ್ನ ನೇಮ್ನ ಸಜೆಸ್ಟ್ ಮಾಡಿದ್ದೀವಿ, ಜಾತಕ ಎಲ್ಲ ತೋರಿಸಿದ್ದಾಯಿತು, ಅವರು ಕೂಡ ಓಕೆ ಅಂತ ಹೇಳಿದ್ದಾರೆ. ಇವಾಗ ಹೇಳು ಮಲ್ಲಿ, ನಿನಗೆ ಮದುವೆ ಆಗೋದಕ್ಕೆ ಓಕೆ ತಾನೇ ಅಂತ ಕೇಳ್ತಾರೆ. ಮಲ್ಲಿ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾರೆ. ಆಗ ಭೂಮಿಕಾ ಯಾಕೆ ಮಲ್ಲಿ ಸುಮ್ಮನೆ ಕೂತಿದ್ಯಾ, ಏನು ಮಾತಾಡದೆ, ನಾವಿಬ್ಬರು ಒಂದಾದ ಮೇಲೆ ನೀನು ಮದುವೆ ಆಗ್ತೀನಿ ಅಂತ ಇದಕ್ಕೂ ಮುಂಚೆನೇ ಹೇಳಿದ್ದೆ ಅಲ್ವಾ, ಇವಾಗ ಹೇಳು ನೀನು ಮದುವೆ ಆಗ್ತೀಯ ತಾನೇ, ನೀನು ಓಕೆ ಅಂತ ಅಂದರೆ ವಾಲ್ಗ ಊದಿಸ್ಬಿಡೋದೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಹೌದೌದು ಊದಿಸ್ಬಿಡೋದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅದು ಅಲ್ಲದೆ ನಿನ್ನ ಜಾತಕ ಬೇರೆ ಅವ್ರಿಗೆ ತೋರಿಸಿದ್ದೀವಿ, ಅವರು ಕೂಡ ಒಪ್ಕೊಂಡಿದ್ದಾರೆ, ನಿನ್ನ ಬಗ್ಗೆ ಎಲ್ಲ ವಿಷಯನೂ ಹೇಳಿದ್ದೀವಿ, ಜಾತಕ ನೋಡಿದ್ದಾದಮೇಲೆ ಏನೂ ತೊಂದರೆ ಇಲ್ಲ ಅಂತ ಕೂಡ ಅವರೇ ಹೇಳಿದ್ದಾರೆ, ಅವ್ರಿಗೂ ಒಪ್ಪಿಗೆ ಆಗಿದೆ, ನಮಗೂ ಒಪ್ಪಿಗೆ ಆಗಿದೆ, ನೀನು ಏನು ಹೇಳ್ತೀಯ ಮಲ್ಲಿ ಅಂತ ಭೂಮಿಕಾ ಕೇಳ್ತಾರೆ. ಆಗ ಮಲ್ಲಿ ಹಾಕೋರೆ ಇನ್ನೇನು ಎಕ್ಸಾಮ್ ಬಂತಲ್ವಾ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಮಲ್ಲಿ ನೀನು ಎಕ್ಸಾಮ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡ, ಮದುವೆ ದಿನ ಮಾತ್ರ ರಜಾ ಹಾಕಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಭೂಮಿಕಾ ಹೌದೌದು ಮಲ್ಲಿ, ಅವರು ತುಂಬಾ ಸಪೋರ್ಟಿವ್ ಫ್ಯಾಮಿಲಿ, ನೀನು ಇನ್ನೂ ಓದ್ತಿದ್ಯಾ ಅನ್ನೋ ವಿಷಯ ಕೇಳಿ ಅವ್ರಿಗೆ ತುಂಬಾ ಇಷ್ಟ ಆಯಿತು, ಮದುವೆ ಆದಮೇಲೂ ಕೂಡ ಓದೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅವರೇ ಹೇಳಿದ್ದಾರೆ, ಒಳ್ಳೆ ಸಂಬಂಧ ಬಿಟ್ಟರೆ ಸಿಗೋದಿಲ್ಲ, ನೀನು ಒಂದು ಸರಿ ಯೋಚನೆ ಮಾಡು, ಅಷ್ಟಕ್ಕೂ ಮದುವೆ ಆಗಿರೋ ಎಷ್ಟೋ ಜನ ನಿಮ್ಮ ಕೋಚಿಂಗ್ ಸೆಂಟರ್ಗೆ ಬರ್ತಾರೆ ಅಲ್ವಾ ಅಂತ ಹೇಳ್ತಾರೆ. ಆಗ ಗೌತಮ್ ಹೌದು ಮಲ್ಲಿ, ನಿನಗೂ ಕೂಡ ಗೊತ್ತಿರುತ್ತೆ ಅಲ್ವಾ, ಈ ಕಡೆ ಓದ್ದಂಗೂ ಆಗುತ್ತೆ, ಜೊತೆಗೆ ಸಾಧನೆ ಮಾಡ್ದಂಗೂ ಆಗುತ್ತೆ, ಅದು ಅಲ್ಲದೆ ಒಂಟಿ ಹೆಣ್ಣನ್ನು ಈ ಸಮಾಜ ನೋಡೋ ರೀತಿಯೇ ಬೇರೆ, ಸಮಾಜ ಎಷ್ಟೇ ಫಾರ್ವರ್ಡ್ ಆಗಿದ್ರೂ ಕೂಡ ಜನರಿನ್ನೂ ಬದಲಾಗಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಭೂಮಿಕಾ ಹೌದು, ನಾವು ಸುಮ್ಮನೆ ಜನರು ಬಾಯಿಗೆ ಆಹಾರ ಆಗಬಾರ್ದು ಮಲ್ಲಿ, ನೀನು ಇನ್ನೂ ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ, ನಿನಗೂ ಕೂಡ ಒಬ್ಬ ಜೊತೆಗಾರ ಇರಬೇಕಲ್ವಾ, ಅದಕ್ಕೆ ಮಲ್ಲಿ ನಾಳೆನೇ ಹುಡುಗನ ಕರೆಸ್ಬಿಡೋಣ ಅಂತಂದರೆ ಕರೆಸೋದಕ್ಕೆ ನಾವು ರೆಡಿ ಅಂತ ಹೇಳ್ತಾರೆ. ಗೌತಮ್ ಅವ್ರಿಗೆ ಗಾಬರಿ ಆಗುತ್ತೆ. ಏನು ಹೇಳ್ತೀಯ ಮಲ್ಲಿ ಅಂತ ಭೂಮಿಕಾ ಕೇಳ್ತಾರೆ. ಆಗ ಮಲ್ಲಿ ಸರಿ ಹಾಕೋರೆ, ಕರೆಸಿ, ನನಗೇನು ಅಭ್ಯಂತರ ಇಲ್ಲ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಆಗ ಗೌತಮ್ ಅವರು ಏನ್ರಿ ನಾಳೆನೇ ಹುಡುಗನ ಕರೆಸ್ಬೇಕು ಅಂತ ಹೇಳ್ತಿದ್ದೀರಾ, ನಾನೇನೋ ಸುಮ್ಮನೆ ಐಡಿಯಾ ಕೊಟ್ಟೆ, ಇವಾಗ ಏನು ಮಾಡೋದು ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವಳು ಕರೆಸಿ ಅಂತ ಒಪ್ಕೊತಾಳೆ ಅಂತ ನನಗೇನು ಗೊತ್ತಿತ್ತು, ಇವಾಗ ನನಗೆ ಅದೆಲ್ಲ ಗೊತ್ತಿಲ್ಲ, ನೀವೇ ತಾನೇ ಐಡಿಯಾ ಕೊಟ್ಟಿದ್ದು, ನಾಳೆ ಹುಡುಗನ ಕರೆಸಿ ಅಂತ ಹೇಳ್ತಾರೆ. ಗೌತಮ್ ಅವರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ಆನಂದ್ ಅವರು ಮನೆಗೆ ಬರ್ತಾರೆ. ಅವರು ಬೇಜಾರಲ್ಲಿ ಕುತ್ಕೊಂಡಿರ್ತಾರೆ. ಮನೆಯವರೆಲ್ಲ ಅವ್ರನ್ನೇ ನೋಡ್ತಾ ಇರ್ತಾರೆ. ಭಾಗ್ಯ ಅವರು ಏನಾಯ್ತಪ್ಪ ಆನಂದ, ಯಾಕೆ ಬೇಜಾರಲ್ಲಿದೆಯಾ ಅಂತ ಕೇಳ್ತಾರೆ. ಅದೇ ಅಮ್ಮ, ಗೆಳೆಯನ ಮಗು ಕಳೆದೋಗಿತ್ತಲ್ಲ, ಆ ಮಗು ಬಗ್ಗೆನೇ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಆಶ್ರಮದಲ್ಲಿರೋ ಎಲ್ಲ ಮಕ್ಕಳ ಜೊತೆ DNA ಟೆಸ್ಟ್ ಮಾಡಿಸಿದ್ದಾಗಿದೆ, ಆದರೆ ಯಾವುದು ಗೆಳೆಯನ ಮಗು ಅಲ್ಲ. ಎಷ್ಟು ಹುಡುಕಿದ್ರು ಗೆಳೆಯನ ಮಗು ಸಿಗ್ತಾ ಇಲ್ಲ. ಅವನಿಗೆ ಈ ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ಆಶ್ರಮದವರು ತುಂಬ ಒದ್ದಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಭಾಗ್ಯವರು ಅದಕ್ಕೆ ಯಾಕಪ್ಪ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದೆಯಾ, ನೀನಾದರೂ ಗುಂಡು ಮತ್ತು ಭೂಮಿಕಾಗೆ ಹೇಳ್ಬೋದಲ್ವ ಅಂತ ಹೇಳ್ತಾರೆ. ಅಮ್ಮ, ಆಶ್ರಮದವ್ರ ಕೈಲೇ ಗೆಳೆಯ ಮತ್ತು ಅತ್ತಿಗೆಗೆ ಸತ್ಯ ಹೇಳೋಕ್ಕಾಗ್ತಿಲ್ಲ, ನಾನು ಹೇಗಮ್ಮ ಅವ್ರಿಗೆ ಸತ್ಯ ಹೇಳಲಿ, ಅವರು ಪದೇ ಪದೇ ಫೋನ್ ಮಾಡ್ತಾನೆ ಇದ್ದಾರಂತೆ, ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಗೆಳೆಯನ ವಿಷಯದಲ್ಲಿ ದೇವರು ಯಾಕೆ ಈಗ ಆಟ ಆಡ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಸರಿ ಹೋಯ್ತು, ಗೆಳೆಯ ನೆಮ್ಮದಿಯಾಗಿರ್ತಾನೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಸೃಷ್ಟಿಯಾಗುತ್ತೆ.
ಅದನ್ನು ಸರಿ ಮಾಡೋದ್ರಲ್ಲೇ ಟೈಮ್ ಹೋಗ್ತಾ ಇದೆ. ಆದರೂ ಆ ಮಗು ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ದೇವರು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಮತ್ತು ಭಾಗ್ಯ ಅವರು ಸಮಾಧಾನ ಮಾಡ್ಕೊಳಪ್ಪ, ಆ ಮಗು ಖಂಡಿತ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಅಜ್ಜಿ, ಅಲ್ವೋ ಆಪ್ತ ಮಿತ್ರ, ಈ ರೀತಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಕಷ್ಟ ನೋವು ಯಾರ ಜೀವನದಲ್ಲಿರಲ್ಲ ಹೇಳೋ? ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ನೋವು ಇದ್ದೇ ಇರುತ್ತೆ. ಜೀವನನ ನಾವು ಹೇಗೆ ನೋಡ್ತೀವೋ ಹಾಗಿರುತ್ತೆ. ಒಳ್ಳೇದು ಅಂದರೆ ಒಳ್ಳೆಯದು, ಕೆಟ್ಟದ್ದು ಅಂದರೆ ಕೆಟ್ಟದ್ದು. ದೇವರನ್ನ ಯಾಕೆ ಬೈಕೋಬೇಕು? ಹಾಗೆ ನೋಡೋಕೆ ಹೋದರೆ ಮಿಂಚುನ ಕಳಿಸಿ ದೇವರು ಒಳ್ಳೆ ಕೆಲಸನೇ ಮಾಡಿದನಲ್ವಾ? ಕಳೆದೋಗಿರೋ ಮಗು ರೂಪದಲ್ಲಿ ಮಿಂಚುನೇ ಮನೆಗೆ ಬಂದಿರಬಹುದು ಅಲ್ವಾ? ಮಿಂಚುಗೆ ತಂದೆ ತಾಯಿ ಪ್ರೀತಿ ಸಿಗಲಿ ಅಂತ ದೇವರೇ ಕಳಿಸ್ಕೊಟ್ಟಿರಬಹುದು ಅಲ್ವಾ? ಆ ಮಗುನ ದತ್ತು ತಗೊಂಡು ಕಳೆದೋಗಿರೋ ಮಗು ಅಂದ್ಕೊಂಡು ಸಾಕಬಹುದಲ್ವಾ ಅಂತ ಹೇಳ್ತಾರೆ. ಆಗ ಆನಂದ್, ಅಜ್ಜಿ ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದರೂ ಈ ಮಗುವಿಂದ ಖುಷಿ ಸಿಗುತ್ತೆ. ಕಳೆದೋಗಿರೋ ಮಗು ಎಲ್ಲಿದೆಯೋ ಹೇಗಿದೆಯೋ ಅನ್ನೋ ನೋವು ಕಾಡ್ತಾನೆ ಇರುತ್ತಲ್ವಾ? ಆ ಮಗು ಸಿಗುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಆ ಮಗು ಏನಾದರೂ ಸಿಕ್ಕಿಲ್ಲ ಅಂದರೆ ಗೆಳೆಯ ಕೊನೆ ತನಕ ಕೊರಗಲ್ಲೇ ಇರ್ತಾನೆ ಅನ್ನೋದೇ ನನಗೆ ಬೇಜಾರು ಅಂತ ಹೇಳ್ತಾರೆ. ಆಗ ಭಾಗ್ಯ, ನೀನು ಹೇಳೋದು ನಿಜ, ಅಷ್ಟು ಬೇಗ ಮಕ್ಕಳ ಮೇಲಿರೋ ವ್ಯಾಮೋಹ ಹೋಗೋದಿಲ್ಲ ಆನಂದ್. ಮಕ್ಕಳು ನಮ್ಮ ದೇಹದ ಒಂದು ಭಾಗ ಆಗಿರ್ತಾರೆ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನಮಗೆ ಇರೋದಿಲ್ಲ. ಈಗ ನನ್ನನ್ನೇ ತಗೋ, ತುಂಬ ವರ್ಷ ನಾನು ನನ್ನ ಮಗನಿಂದ ದೂರ ಇದ್ದೆ, ಆದರೆ ಅವನ ಹೆಸರನ್ನ ನಾನು ಮರ್ತಿರಲಿಲ್ಲ. ಆದಷ್ಟು ಬೇಗ ಕಳೆದೋಗಿರೋ ಮಗು ಸಿಗುತ್ತೆ, ಆ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ. ಅಮ್ಮ, ಮೊದಲು ನನಗೆ ನಂಬಿಕೆ ಇತ್ತು, ಈಗ ನಡೀತಾ ಇರೋದನ್ನ ನೋಡ್ತಾ ಇದ್ದರೆ ಆ ಮಗು ಸಿಗುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಭಾಗ್ಯವರು, ಆದಷ್ಟು ಬೇಗ ಮಗು ಸಿಗುತ್ತೆ, ಆ ದೇವ್ರ ಹತ್ರ ನಾನು ಬೇಡ್ಕೋತೀನಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆನಂದ್ ಅವರೇನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಮಲ್ಲಿ ಓದ್ತಾ ಕೂತಿರ್ತಾರೆ. ಅಲ್ಲಿಗೆ ಗೌತಮ್ ಅವ್ರು ಬರ್ತಾರೆ. ಮಲ್ಲಿ, ಹೇಗಿದೆಯಮ್ಮ ನೀನು? ನಾನು ಆಗ್ಲಿಂದ ನೋಡ್ತಿದ್ದೀನಿ, ಮದುವೆ ವಿಷಯ ಮಾತಾಡ್ದಾಗಿಂದ ನೀನು ತುಂಬ ಡಲ್ ಆಗಿದೆಯಾ? ಅಂಥದ್ದು ಏನಾಯಿತು ಅಂತ ಕೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ ಭಾವನವ್ರೆ ಅಂತ ಮಲ್ಲಿ ಹೇಳ್ತಾರೆ. ಭಾವನವ್ರೆ ಅಂತ ಹೇಳ್ತಿದೆಯಲ್ಲ, ಅದರಲ್ಲೇ ಎಷ್ಟು ಭಾರ ಇದೆ ಅಂತ ಅರ್ಥ ಆಗ್ತಾ ಇದೆ. ಏನಾಯಿತು, ಯಾಕೆ ಹೀಗಿದೆಯಾ? ಅಂಥದ್ದೇನಾದ್ರು ಇದ್ದರೆ ಹೇಳ್ಕೊ ಅಂತ ಗೌತಮ್ ಕೇಳ್ತಾರೆ. ಆಗ ಮಲ್ಲಿ, ಆ ರೀತಿಯೆಲ್ಲ ಏನೂ ಇಲ್ಲ ಭಾವನವ್ರೆ, ಮದುವೆ ಅಂದ ತಕ್ಷಣ ಹಳೇದೆಲ್ಲ ನೆನಪಾಯಿತು, ಮರಿಬೇಕು ಅಂತ ಪ್ರಯತ್ನ ಪಟ್ಟರು ಮರೆಯೋಕ್ಕಾಗ್ತಿಲ್ಲ, ಅದೆಲ್ಲ ಅಷ್ಟು ಪಾಠ ಕಲಿಸೋಗಿದೆ. ಅದಕ್ಕೆ ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ನನಗೆ ಯಾವುದು ಬೇಕು ಯಾವುದು ಬೇಡ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತಲ್ವ. ನನಗೆ ನೀವೇನೇ ಮಾಡೋದು ನಾನು ಒಳ್ಳೆಯದಕ್ಕೆ, ಎಲ್ಲ ನಿಮಗೆ ಬಿಟ್ಟಿದ್ದೀನಿ, ನೀವೇ ನಿರ್ಧಾರ ಮಾಡಿ, ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತ ಹೇಳ್ತಾರೆ. ಆಗ ಗೌತಮ್, ಅಷ್ಟೇನಾ ವಿಷಯ? ನೀನು ಬೇಜಾರಾಗಿರೋದನ್ನ ನೋಡಿ ನೀನು ಯಾವುದಾದ್ರೂ ಹುಡುಗನ ಇಷ್ಟಪಡ್ತಾ ಇದೆಯೇನೋ, ಅದನ್ನು ನಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದೆಯೇನೋ ಅಂತ ಅಂದ್ಕೊಂಡಿದ್ದೆ, ಆ ಥರ ಎಲ್ಲ ಏನೂ ಇಲ್ಲ ತಾನೆ ಅಂತ ಕೇಳ್ತಾರೆ. ಆಗ ಮಲ್ಲಿ, ಇಲ್ಲ ಭಾವನವ್ರೆ, ಅಂಥ ವಿಷಯ ಏನಿಲ್ಲ ಅಂತ ಹೇಳ್ತಾರೆ. ಆಯ್ತಮ್ಮ, ನೀನು ಹೇಳಿದಾಗೆ ಆಗಲಿ, ನೀನು ಓದ್ಕೋ ಅಂತ ಹೇಳಿ ಗೌತಮರಲ್ಲಿಂದ ಹೋಗ್ತಾರೆ. ಮಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಜೇಡಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಅವನು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಸ್ಕೋಬೇಕು ಅಂತ ಹೇಳ್ದ, ಇನ್ನೂ ಬಂದಿಲ್ವಲ್ಲ, ಏನು ವಿಷಯ ವಿಚಾರಿಸೋಣ ಇರು ಅಂತ ಹೇಳಿ ಫೋನ್ ಮಾಡ್ತಾರೆ. ಏನೋ ಫೈಲ್ ತೊಗೊಂಡು ಬರ್ತೀನಿ ಸೈನ್ ಮಾಡಿ ಅಂತ ಹೇಳಿದೆ, ಇನ್ನೂ ಪತ್ತೆನೇ ಇಲ್ಲ ಆಸಾಮಿ ನೀನು ಅಂತ ಕೇಳ್ತಾರೆ. ಆಗ ವ್ಯಕ್ತಿ, ಸರ್ ನಾನು ಬರಬೇಕು ಅಂತಲೇ ಅಂದ್ಕೊಂಡೆ, ಶಕುಂತಲಾ ಮೇಡಮ್ ಫೋನ್ ಮಾಡಿದ್ರು, ಆ ಫೈಲ್ನ ನಾಳೆ ಬೆಳಗ್ಗೆ ತೊಗೊಂಡು ಬಾ, ನಾನೇ ಚೆಕ್ ಮಾಡಿ ಸೈನ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಅಂತ ಹೇಳ್ತಾರೆ. ಆಗ ಜೇಡಿಗೆ ಗಾಬರಿ ಆಗುತ್ತೆ. ಏನೋ ಹೇಳ್ತಿದ್ಯಾ, ಈ ವಿಷಯ ಮಾಮ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾರೆ. ನನಗೂ ಅದೇ ಗೊತ್ತಿಲ್ಲ ಸರ್ ಅಂತ ವ್ಯಕ್ತಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಜೇಡಿ ಫೋನ್ ಕಟ್ ಮಾಡ್ತಾರೆ. ಮಾಮ್ಗೆ ಈ ವಿಷಯ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ ಅವಳು ಹೇಳಿದಾಗ ಏನಾದರೂ ಮಾಡಿಬಿಟ್ಲಾ ಹೇಗೆ? ಹಾಗೇನಾದರೂ ಮಾಡಿದ್ರೆ ನನ್ನ ಕೈಗೆ ಚಿಪ್ಪೆ ಗತಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.